ಮುಂದೆ ಹೋಗೋಣ. ಡಬ್ಬ 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 ಅಂತ ಅಲ್ಲಾಡ್ತೈತೆ. ಕುಶಾನಿ ಉಪ್ಪು ಅನ್ನಂದ್ರೆ ಅಪ್ಪು ಅಂತಾರೆ ಗೈಸ್. ಬಿಟ್ಟು ಬೇರೆ ಎಲ್ಲ ಹೋಗಿ ಬೈ ನೋಡಿ ಗೈಸ್ ಯಾವ ಥರ ತಳ್ತವನೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡಿದ್ದೀರಾ. ನಾನು ಆಟೋನ ರಿಪೇರಿ ಮಾಡ್ತಾ ಇದ್ದೀನಿ ಇವತ್ತು. ಅದು ನಿನ್ಸಿ ಸುಮಾರು ಒಂದು 3-4-5 ಮಂತ್ಸ್ ಆಗ್ಬಿಡಿದೆ ಗೈಸ್. ಅದು ಬಾಡಿಗೆ ಕೊಟ್ಟಿದ್ವಿ. ಯಾರೊಬ್ರು ಬಾಡಿಗೆ ಅಲ್ಲಿ ಗಾಡಿ ಓಡಿಸ್ತಿದ್ರು. ಅದಾದಮೇಲೆ ಅವರು ಡಿಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ದುಡ್ಡು ಕೊಡೋದು. ಆಮೇಲೆ ಅವರು ಕೆಲಸ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಆಟೋ ತಂದು ಮನೆ ಹತ್ರ ಬಿಟ್ಬಿಟ್ರು. ಅವತ್ತಿಂದ ಆಟೋ ಸುಮ್ಮನೆ ಮನೆ ಹತ್ರ ನಿಂತ್ಕೊಂಡ್ಬಿಟ್ಟಿದೆ. 5 ಮಂತ್ಸ್ ಆಗಿದೆ ಆಟೋ. ಅದನ್ನು ಮುಟ್ಟೇ ಇಲ್ಲ, ಅದನ್ನ ತೆಗೆದೂ ಇಲ್ಲ. ಸೊ ಈಗ ಆಟೋನ ರೆಡಿ ಮಾಡಿಸ್ಬೇಕು ಅಂತ ಹೋಗ್ತಿದ್ದೀವಿ. ಸೊ ಬನ್ನಿ ನೀವು ನನ್ನ ಜೊತೆಗೆ ನೋಡಿ ಅದೆಷ್ಟು ಕಷ್ಟಪಟ್ಟು ಅದನ್ನ ತೊಗೊಂಡೋಗಿ ಏನು ಮಾಡಿಸ್ತೀವಿ ಗಾಡಿನ ಅಂತ ನಿಮಗೆ ಪ್ರತಿಯೊಂದು ನೀವು ವ್ಲಾಗಲ್ಲಿ ಇರುತ್ತೆ. ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ, ಅದನ್ನ ಜಂಪ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬ್ಯಾಟ್ರಿ ಪರ್ಸನ್ನ ಕರೆಸಿದ್ದೀನಿ, ಬಂದಿದೆ ಕೆಳಗಡೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಆಟೋನ ರೆಡಿ ಮಾಡಿಸ್ಕೊಂಡು ಬರುವ. ಬನ್ನಿ ಇವಾಗ ಕೀ ತಂದೀನಿ. ಕೀ ಕೈ ಇಟ್ಕೊಂಡು ಸುಮಾರು ದಿವಸ ಆಗ್ಬಿಡೋದು, ಫುಲ್ಲು ತೊಗೊಳ್ಬಿಟ್ಟು ನೋಡಿ ಗೈಸ್. ಬ್ಯಾಟ್ರಿ ಡೆಡ್ ಆಗಿದೆ ಮೋಸ್ಟ್ಲಿ ಗೈಸ್. ಇದಕ್ಕೆ ಬ್ಯಾಟ್ರಿ ಗೊತ್ತಾಗ್ತಿದೆ. ಅಲ್ಲ ಐತೆ ಶೆಲ್ಫ್ ಅದ ಆ ಕಡೆ, ಅದು ಕೆಳಗಡೆ ಶೆಲ್ಫು ಇದಲ್ವಾ? ಹಾಂ, ಶೆಲ್ಫ್ ತಗೊತಾ ಇಲ್ಲಲ್ಲ, ತಗೊಂತೀರ ಶೆಲ್ಫು? ಇಲ್ಲ, ಏನು ಲೂಸ್ ಕಾಂಟ್ರಾಕ್ಟ್ ಐತಿ, ಇಲ್ಲ ಆನ್ ಆಗ್ಬೇಕಲ್ಲ ಅದು. ಇದೆಯಾ? ಬ್ಯಾಟ್ರಿ ತಂದು ಹಾಕ್ರೂ ಆಗ್ತಿಲ್ಲ ಗೈಸ್. ಇದಕ್ಕೆ ಮೋಸ್ಟ್ಲಿ ಬ್ಯಾಟ್ರಿ ರಶ್ ಇಟ್ಬಿಟ್ಟಿದೆ. ಇದು ಕಂಪನಿ ಬ್ಯಾಟ್ರಿ ತಾನೆ ನಮ್ದು ಹಾಕಿರೋದು? ಕಂಪನಿ ಬ್ಯಾಟ್ರಿ, ಕಂಪ್ನಿಯಿಂದ ಬಂದಿರೋದು ಇದು. ಚೇಂಜ್ ಮಾಡಿದ ಬ್ಯಾಟ್ರಿನ. ನಮ್ಮ ಅಪ್ಪ ಹಂಗೆ ಇಟ್ಕೊಳ್ಳೋದು, ಬ್ಯಾಟ್ರಿ ಚೇಂಜ್ ಮಾಡಿದ ಗೈಸ್. ಕಂಪನಿ ಬ್ಯಾಟ್ರಿ ನಾನೇ ನಿನ್ಸ್ ಇವಾಗ ಹಾಳು ಮಾಡ್ಬಿಟ್ಟಿನಿ ಗಾಡಿನ. ಹಂಗಾಗಿ ರೆಡಿ ಮಾಡಿಸ್ಬೇಕು ಇವಾಗ. ನೋಡಿ ಫುಲ್ಲು ಇಂಜಿನೆಲ್ಲ ಫುಲ್ ರಶ್ ಇಟ್ಬಿಟ್ಟಿದೆ. ಮೋಸ್ಟ್ಲಿ ಆಯಿಲ್ ಹೋಗ್ದಾರೆ ಇಂಜಿನ್ಗೆ, ಫುಲ್ ರಶ್ ಇಟ್ಬಿಟ್ಟಿದೆ. ಆಗಿದೆ ನಾನು ಆಫ್ ಆಗ್ತಿದ್ದೆ ಗೈ. ಶೆಲ್ಫ್ ವೈರ್ ಕಟ್ ಆಗ್ಬಿಟ್ಟಿದೆ. ಬ್ಯಾಟ್ರಿ ವರ್ಕಿಂಗಲ್ಲಿದೆ, ಆದರೆ ಶೆಲ್ಫ್ ವೈರ್ ಕಟ್ ಆಗ್ಬಿಟ್ಟಿದೆ ಗೈ. ನೋಡಿ ಸದ್ಯ ಆರನ್ನು ವರ್ಕ್ ಆಗ್ತಿದೆ. ಈಗ ತುಂಬ ಚಲ್ತಾ ಆಟೋ? ಹಾಂ, ರೆಡಿ ಕೊಟ್ಟು ತುಂಬ ದೇತಾ? ಹಾಂ, ತುಂಬ ರೌಂಡ್ ಜಾವ ಗರಿಬೇಕು. ಓಕೆ ರೆಡಿ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ಗೈಸ್, ಓಡಿಸ್ಕೊಂಡಿರಲಿ ಆರಾಮಾಗಿ. ಈ ಟಿ ವಿ ಸ್ವಲ್ಪ ತಲೆನೋವು ಗೈಸ್. ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಇದು, ಬದಲೆಲ್ಲ ಹಾರ್ಡ್ವೇರು. ಈಗ ಸ್ವಲ್ಪ ಸಾಫ್ಟ್ವೇರ್ ಕೆಲಸ ಇದೆ ಒಂಚೂರು ಜಾಸ್ತಿ ಟಿ ವಿ ಎಸ್ಗೆ ಗೈಸ್. ನೋಡಿ ನಾವು ಅಪ್ಪ ಬಂದವ್ರೆ, ಅಪ್ಪ ಬಂದಿವ್ರು ನೋಡಿ ಗೈಸ್. ಚಿಟ್ಟೆ ಹ್ಞೂ, ಜೀವನ್ ಇದು ಇಲ್ಲಿ ಬಂದ್ಬಿಡ್ತು ನನ್ನ ಹತ್ರ. ನಾವು ಅಪ್ಪ ಬಂದು ಆರಾಮಾಗಿ ಕುತ್ಕೊಂಡ್ಬಿಟ್ಟಿರ್ತಾ ಆಟೋ ಒಡೆ ರೆಡಿ ಮಾಡಿಸಿ ನಾನು ಅಂತ ಅಂದ್ಕೊಂಬಿಟ್ಟು. ಇದು ಸೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ, ಅದಕ್ಕೆ ಇವಾಗ ತಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಐಸಾ ತಳ್ತಾ ಇದ್ದೀವಿ. ಹಾಕೊಳ್ಳಿ ಗೇರ್ ಹಾಕೊಳ್ಳಿ. ಅಯ್ಯೋ 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 ಸ್ಟಾರ್ಟ್ ಆಗ್ಲಪ್ಪ ದೇವ್ರೆ. ಅಯ್ಯೋ ಅಯ್ಯೋ ಆಯ್ತು ಸ್ಟಾರ್ಟು. ಆಗಿಲ್ವಾ ಗೈಸ್? ಇಲ್ಲೊಂದು ಸ್ವಿಚ್ ಐತೆ, ಇದು ಪೆಟ್ರೋಲು, ಇದು ಗ್ಯಾಸು. ನಾವು ಪೆಟ್ರೋಲ್ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಗೈಸ್, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಗಾಡಿ. ಗ್ಯಾಸ್ ಹಾಕೊಬೇಕಾಯ್ತು ಅವಾಗಲೇ. ಛೇ ತಳ್ಳಿ ಸುಮ್ಮನೆ ವೇಷತ್ತಲ್ಲ ಅಲ್ಲಿಂದ. ಅಯ್ಯಯ್ಯೋ ಗ್ಯಾಸ್ ಕೂಡ ಇಲ್ಲ, ಗ್ಯಾಸ್ ರೆಡ್ಡಲ್ಲಿದೆ. ಗ್ಯಾಸ್ ಖಾಲಿ ಆಗಿದೆ. ಹ್ಞೂ, ಗ್ಯಾಸ್ ರೆಡ್ಡಲ್ಲಿದೆ. ಅಯ್ಯಯ್ಯೋ ಗೈಸ್, ಇನ್ನೊಂದು ಸೇತು ಹೇಳ್ತೀವಿ ಮೇಲ್ಗಡೆಯಿಂದ ಕೆಳಗಡೆಗೆ. ತಳ್ಳಿ ತಳ್ಳಿ ತಳ್ಳಿ. ಕ್ಯಾ ಭಯ್ಯ, ಆವ ಭಯ್ಯ ಹೆಲ್ಪ್ ಕರೋ ಒಂಚೂರು. ಭಯ ನಿಂತ್ಕೊಂಡು ನೋಡ್ತಾವೆ ಗೈಸ್, ಹೆಲ್ಪೇ ಮಾಡ್ತಿಲ್ಲ. ನೀವು ಕಷ್ಟಪಡ್ತಾ ಇದ್ದೀವಿ ನಾವು, ಬಿಲ್ಡಿಂಗ್ ಅವರು. ಭಯ್ಯ ನಿಂತ್ಕೊಂಡು ನೋಡ್ತಾವೆ. ಒಯ್ ಭಯ ನೋಡಿ ಗೈಸ್ ಯಾವ ಥರ ತಳ್ತವನೆ. ಉಯ್ ತಳ್ಳಿ ಬಿಸಾಕ್ಬಿಟ್ಟ ಭಯ್ಯ ಗಾಡಿನ ಅಲ್ವಾ? ಏನಾಗ್ತಿದೆ? ಗ್ಯಾಸ್ ತಗೊಂತಿಲ್ವಾ? ಗ್ಯಾಸೇ ಇಲ್ವಾ? ಅಯ್ಯಪ್ಪ, ಕ್ರ್ಯಾಂಕಿಂಗ್ ಬಂದರೆ ಓಕೆ. ಆಟೋನ ಇನ್ನೊಂದು ತಿಂಗಳು, ಇನ್ನೊಂದು 2 ತಿಂಗಳು ಬಿಟ್ಟಿದ್ರೆ ಒಂದು ಒಳ್ಳೆ ಹಾಂಟೆಡ್ ಆಟೋ ಮಾಡ್ಬೋದಿತ್ತು. ಆಟೋನ
ಒಳ್ಳೆ ಫೋಟೋಶೂಟು ಹಳೇ ಗಾಡಿ ಆಗ್ಬಿಡ್ತಿತ್ತಲ್ಲ ಫುಲ್ ರಶ್ ತೂತಾಗ್ಬಿಡ್ತಿತ್ತಲ್ಲ ಆ ಥರ ಒಂದು ಫೋಟೋ ಶೂಟ್ ಹೋಗಿತ್ತು ನನ್ನ ಗಾಡೀಲಿ. ಸದ್ಯಕ್ಕೆ ಇವಾಗೆ ತೊಗೊಂಡೋಗಿ ರೆಡಿ ಮಾಡಿಸ್ತೀನಿ. ಸೊ ಅವ್ರು ಕೇಳ್ತಿದ್ದಾರೆ ಮೆಕ್ಯಾನಿಕ್ಗೆ, ಅವರೇ ಬರ್ತಾರಾ ಇಲ್ಲಾಂದರೆ ನಾವೇ ಹೆಂಗೋ ತೊಗೊಂಡೋಗ್ಬೇಕಾ ಅಂತ. ಸೊ ಅವ್ರು ಕೇಳಿದ ತಕ್ಷಣ ಗಾಡಿನ ತೊಗೊಂಡೋಗಿ ಫಸ್ಟು ರೆಡಿ ಮಾಡಿಸ್ಬೇಕು. ನಂಗೆ ಆಗ್ತಿಲ್ಲ ನೋಡೋಣ ಗಾಡಿನ, ಫೀಲ್ ಆಗ್ತಿದೆ. ಸೊ ಗಾಯ್ಸ್ ನಮ್ಮ ಒಂದು ನೋಡಿ ಗಾಯ್ಸ್, ಏನಮ್ಮ ಲೇಡಿ ಚೆನ್ನಾಗಿತ್ತಲ್ಲಮ್ಮ ನಿಮಗೆ ಕಸ ಕೆಲಸ? ಇವಾಗ ಇದು ಏನಪ್ಪ ಗಾಯ್ಸ್, ಆಟೋ ಮತ್ತೆ ಇಲ್ಲಿಗೆ ಬಂದು ನಿಂತ್ಕೊತು ಬ್ಯಾಕ್ ಟು ಪೆವಿಲಿಯನು. ಅದು ಇವಾಗ ಅದೇ ಟೈಮ್ ಅಪ್ ಆಗಿಬಿಟ್ಟಿದೆ. ಅಲ್ಲೇ ಟೈಮ್ ಬಂದುಬಿಟ್ಟು 4:15 5 o'clock ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾವು ಏನಂತಂದರೆ ಮೆಕ್ಯಾನಿಕ್ ಅವರು ಬೆಳಗ್ಗೆ ತೊಗೊಂಬಂದ್ಬಿಡಿ 9:00. ಸೊ ಮಾಡೋದಕ್ಕೆ ನಮಗೂ ಈಸಿ ಆಗುತ್ತೆ. ಇವಾಗ ನಾವು ಕ್ಲೋಸಿಂಗ್ ಟೈಮ್ ಇವಾಗ ಅಂತಂದರು. ಸೊ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಬೆಳಗ್ಗೆ ಒಂದು 10:00 ತೊಗೊಂಡೋಗ್ಬಿಟ್ಟು ಗಾಡಿನ ಟೋ ಹೊಡ್ಕೊಂಡು ಹೋಗ್ತೀವಿ. ಟೋ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ರೆಡಿ ಮಾಡಿಸ್ತೀವಿ. ಅಪ್ಪ ತಳ್ಳಿ ಸುಸ್ತಾಗ್ಬಿಡ್ತೈತೆ ಗಾಡಿನ. ಹಾಂ ಬನ್ನಿ ಇವಾಗ ಹೋಗುವ ಮನೆಗೆ. ಏನ್ರಿ ಉತ್ತರ ಕರ್ನಾಟಕ ಭಾಷೆ ಎಲ್ಲ ಇಷ್ಟಪಟ್ಟಿದ್ದಾರೆ, ಮಾತಾಡ್ರಿ. ಚೆನ್ನಾಗಿದೆ ಭಾಷೆ ಮಾತಾಡೋದಕ್ಕೆ. ಹಾಂ ಏನು ಮಾಡಕತ್ತಾಳೆ ನಿಮ್ಮ ಮೊಮ್ಮಗಳು? ಅವಳು ಬಾಜೋಗಿನ ಮನೆ ಮಂದಿಯವ್ರ ಜೊತೆ ಆಡಕ್ ಹೋಗ್ಯಾಳ. ಬಾಜುಗಿ ಮನೆ ಅಂದ್ರೆ ಪಕ್ಕದ ಮನೆ. ಬಾಜು ಮನೆ ಆಡಕ್ ಹೋಗಾಡ ಬತ್ತಲ್ ಬನ್ನಿ, ಬೆಳಿಗ್ಗೆ ಹೋಗೋಣ, ರೆಡಿ ಮಾಡ್ಸಿ ಗಾಡಿ. ಹಾಂ ಗೈಸ್, ಈಗ ಜಸ್ಟು ಮನೆಗೆ ಬಂದೆ. ಇವಾಗ ಜಿಮ್ಗೆ ಹೋಗ್ಬೇಕು. ಟೈಮ್ ಬೇರೆ 5:30 ಆಗಿಬಿಟ್ಟಿದೆ. ಜಿಮ್ಗೆ ಹೋಗ್ಬೇಕು. ಬನ್ನಿ ಹೋಗಿ ಜಿಮ್ಗೆ ಹೋಗಿ ಮುಗಿಸ್ಕೊಂಬರೋಣ. ಸೊ ಗೈಸ್ ಈಗ ಜಸ್ಟು ಜಿಮ್ಮಿಂದ ಮನೆಗೆ ಬಂದೆ. ಇವಾಗ ಪ್ರೋಟೀನ್ ಶೇಕ್ ಕುಡ್ದು ಊಟ ಮಾಡಿ ಮಲ್ಕೋತೀನಿ. ಮತ್ತು ಬೆಳಗ್ಗೆ ಎದ್ದು ಬೇಗ ಆಟೋ ತೊಗೊಂಡೋಗಿ ರಿಪೇರಿ ಮಾಡಿಸ್ಬೇಕು. ಕುಶಾನಿ ನೋಡಿ ಇಲ್ಲೇ ಆಟ ಆಡ್ತಾವಳಿ ಇನ್ನು. ಮಲ್ಕೋ ಕುಶಾನಿ, ಟೈಮ್ ಆಯ್ತು ನಿನಗೆ? ಹಾಂ ನಿದ್ದೆ ಬಂದತೆ, ಆದ್ರೂ ಮಲಗಿ ನಾಟಕ ಆಡ್ತಾವಳು. ಕುಶಾನಿ ಮಲ್ಕೊಳಮ್ಮ ನೀನು. ಕಸ ಗುಡಿಸ್ತಾವಳೆ. ನೀನು ವೀಡಿಯೋ ಆನ್ ಮಾಡಿದ್ರೆ ಇವಳಿಗೊಂದು ಏನೋ ನಡೆಸ್ತಿರ್ಬೇಕು. ಇವಳು ಕಸ ಗುಡಿಸೋದು. ಅಮ್ಮ ನಿಂತು ತಲೆ ಮುಡಿಸ್ತಾವಳೆ ಕಸನ. ಇಬ್ಬರು ಜಗಳ ನಡೆಯುತ್ತೆ ಇವಾಗ. ಸೊ ಗೈಸ್ ಓಕೆ, ನಿಮಗೆ ಬೆಳಿಗ್ಗೆ ಸಿಗ್ತೀನಿ. ಓಡ್ಕೊಂಬಿಟ್ಲು. ನಿಮಗೆ ಬೆಳಿಗ್ಗೆ ಸಿಗ್ತೀನಿ. ಗುಡ್ ನೈಟ್. ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಎದ್ದು 8 ಗಂಟೆ ಆಗಿದೆ. ಇವಾಗ ಗಾಡಿ ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಟೋ ಹೊಡ್ಕೊಂಡು ಗ್ಯಾರೇಜಿಗೆ ತೊಗೊಂಡೋಗ್ಬೇಕು. ಏನಕ್ಕೆ ಬೆಳಿಗ್ಗೆನೇ ಹೋಗ್ತಿದ್ವಿ ಅಂತಂದರೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಗೈಸ್, ಆರಾಮಾಗಿ ತೊಗೊಂಡೋಗ್ಬಿಡ್ಬೋದು. ಟ್ರಾಫಿಕ್ ಇರಲ್ಲ ಬೆಳಿಗ್ಗೆ ಹೊತ್ತು, ಅದಕ್ಕೆ ತೊಗೊಂಡೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ಬರುವ. ಇವಾಗ ಗಾಡಿ ಟೋ ಹೊಡಿಯೋದಕ್ಕೆ ಒಂದು ಆಟೋ ಬಂದಿದೆ. ಅರೆ ಗಾಡಿ ಫ್ರಂಟ್ ವೀಲು ಜಾಮ್ ಆಗಿಬಿಟ್ಟಿದೆ ಗೈಸ್, ಗೊತ್ತಾಗ್ತಿಲ್ಲ. ಮುಂದೆ ತಳ್ಳಿದ್ರು ಸ್ಟ್ರಕ್ಚರ್ ಆಗ್ತಿದೆ ಗಾಡಿ, ಏನಾಯ್ತು ಗೊತ್ತಾಗ್ತಿಲ್ಲ. ನೋಡಿ ಗಾಡಿನೇ ಮುಂದೆ ಮೂವ್ ಆಗ್ತಿಲ್ಲ. ಪರವಾಗಿಲ್ಲ, ಮೂವ್ ಆಯ್ತು. ಇವಾಗ ಫೈನಲಿ ಮೂವ್ ಆಯಿತು. ಗೈಸ್ ವೀಲು ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ಗೈಸ್. ಎಷ್ಟು ಟೋ ಹೊಡೆದ್ರು ಗಾಡಿ ಮುಂದೆನೇ ಮೂವ್ ಆಗ್ತಿಲ್ಲ. ಫುಲ್ಲು ವೀಲ್ ಜಾಮ್ ಆಗಿಬಿಟ್ಟಿದೆ. ಆದರೆ ಹೆಂಗೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಒಂಚೂರು ಬೇಗ ಬರೋಣ ಅಂತ ಅಂದ್ಕೊಂಡ್ರಿ, ನೋಡಿದ್ರೆ 8 ಗಂಟೆಗೆ ಬಂದ್ರು ಟ್ರಾಫಿಕ್ ಗೈಸ್. ಯಪ್ಪ ಏನು ಟ್ರಾಫಿಕ್ ಇದೆ ಬಿಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಈ ಟ್ರಾಫಿಕ್ಕಲ್ಲೂ ಟೋ ಹೊಡಿದಾರಲ್ಲ ಇದು ಹೇಳಿ ಗೈಸ್. ಇನ್ನೂ ಟ್ರಾಫಿಕ್ ಗೈಸ್. 10 ನಿಮಿಷ ಆಯ್ತು ನಿಂತ್ಕೊಂಡು. ಗಾಡಿ ಮುಂದೆ ಮೂವ್ ಆಗ್ತಾ ಇಲ್ಲ. ಒಂಚೂರು ಚೂರು ಮೂವ್ ಆಗ್ತಿದೆ ನೋಡಿ. ಇಷ್ಟೇ ಮೂವ್ ಆಗ್ತಿದೆ ಗಾಡಿಗಳು. ಚೂರು ಹೊಡಿತಿದ್ದಾರೆ. ಇನ್ನೊಂದು ಏನು ಗೊತ್ತಾ, ಟೋಯಿಂಗ್ ಹೊಡೆದು ನಾವು ಸಿಕ್ಕಾಪಟ್ಟೆ ಕಷ್ಟ, ರಿಸ್ಕಿ ಗೈಸ್. ಯಾರು ಹೊಡೆಯೋದು ಟೋ ಅಲ್ಲ. ಯಾವತ್ತು ಒಂದು ಚೂರು ಏನಾರ ಯಾಮಾರಿದ್ರು ನಾವೇನೋ ಒಂಚೂರು ಬ್ರೇಕ್ ಕೊಟ್ಬಿಟ್ರು ಇಲ್ಲಿ ಯಾಮಾರಿ ಕಾಲು ಕಟ್ಟಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಟೋಯಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾರು ಸಲ ಟೋಯಿಂಗ್ ಮಾಡಿದ್ರು ಪಾಪ ಬಂದಿರೋರು ನಂಬ್ಕೊಂಡು ನನ್ನಲ್ಲ. ನಾನು ಅದಕ್ಕೆ ಆರಾಮಾಗಿ ಅವಾಗ ಮುಂದೆ ನೋಡ್ಕೊಂಡು ಬ್ರೇಕ್ ಹೊಡಿತಾ ಇದ್ದೀನಿ. ಸೂಪರ್. ಎಲ್ಲ ಆಟೋ ಡ್ರೈವರ್ಗಳು ಬೆಳಗ್ಗೆ ಬಂದಿದ್ದಾರೆ ಡ್ಯೂಟಿ ಮಾಡೋಕ್ಕೆ. ಪಾಪ ಖಾಲಿ ಗೈಸ್, ಏನಿಲ್ಲಪ್ಪ. ಡ್ರೈವರ್ಗಳಿಗೆ ರ್ಯಾಪಿಡೋ ಬಂದಿದೆ ಅಷ್ಟೇ. ಪಾಪ ಆಟೋ ಡ್ರೈವರ್ಗಳಿಗೆಲ್ಲ ಏನೂ ಇಲ್ಲ, ಬಿಸ್ನೆಸ್ಸೇ ಇಲ್ಲ. ನೋಡೋಣ ಏನೇ. ನಾನು ಆಟೋ ರೆಡಿ ಮಾಡಿಬಿಟ್ಟು ಇವಾಗ ಫೀಲ್ಡ್ ಇಳಿತೀನಿ, ಓಲ್ಡ್ ಫೀಲ್ಡ್ ಇಳಿತೀನಿ ಮತ್ತೆ ಗೈಸ್. ಇವಾಗ ಅಲ್ಲ ಹಚ್ಬೇಕು ಗಾಡಿನ, ಹಚ್ಬೇಕು. ನೋಡೋಣ ಅಣ್ಣವ್ರು ಹೆಂಗೆ ಹೊಡಿತಟ್ಟೋ ಅಂತ. ಅಬ್ಬಾ 8 ಗಂಟೆಗೆ ಕಿಯಾ ಅಂತಾರೆ ಗೈಸ್. ನೋಡಿ ಏನು ಟ್ರಾಫಿಕ್, ಇನ್ನೂ ಟ್ರಾಫಿಕ್ ಆಗ್ಬಿಟ್ಟಿಲ್ಲ. ಈ ಟ್ರಾಫಿಕಲ್ಲಿ ನಮ್ಮ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಟೋ ಹೊಡಿಬೇಕು ಐತೆ ರೈಟ್. 20 ಮೇಲೆ ಗಾಡಿ. ಗೈಸ್ ಆ ಅಪ್ಪ ಗಾಡಿ ಹತ್ತಿಲ್ಲ ಗೈಸ್.
ಅದಕ್ಕೆ ಬೇರೆ ರೂಟ್ ತೊಗೊಂಡಿದ್ದೀವಿ. ತಳ್ಳಿ ಸುಸ್ತಾಗೋಯ್ತು. ಅಯ್ಯೋ ರಾಮ, ಎಲ್ಲಿ ಬಂದರೂ ಈ ಟ್ರಾಫಿಕ್ದಂತೂ ಕಾಟದ ಬೆಂಗಳೂರಲ್ಲಂತೂ ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಈ ಬೆಂಗಳೂರು. ಈ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಹೊರಟೋಗ್ಬಿಡೋಕೆ ಅನ್ಸುತ್ತೆ ನನಗೊಂದು. ತಲೆ ಕೆಟ್ಟೋಗ್ಬಿಡೋಕೆ ಬೆಳಗ್ಗೆ ಹೆಂಗೆ ಆಗ್ಬಿಟ್ರೆ ಡ್ರೈವರ್ಸ್ಗಳಿಗೆ ಎಷ್ಟು ತಲೆ ಕಡೆ ಹೇಳಿ ಅಪ್ಪ. ಈಗ ಜಸ್ಟ್ ಗ್ಯಾರೇಜಿಗೆ ಬಂದುಬಿಟ್ಟಿದ್ದೀನಿ. ಇದೇ ಗ್ಯಾರೇಜಲ್ಲಿ ರೆಡಿ ಮಾಡಿಸೋದು. ಕೀನ ಇಲ್ಲಿ ಇಟ್ಟಿದ್ದೀನಿ ಒಳಗಡೆ. ಅವರು ಬೇಗ ಬಂದ್ಬಿಟ್ಟು ಇಟ್ಬಿಟ್ಟು ಹೊರಟೋಗೋ, ನಾನು ಮಾಡ್ಕೋತೀನಿ ನನ್ನವ್ರೆ. ಇವಾಗ ಬಿಟ್ಬಿಟ್ಟು ಹೋಗುವ ಬನ್ನಿ, ಹೋಗುವಾಗ ಮನೆಗೆ ಹೋಗೋಣ. ಜಸ್ಟು ಮನೆ ಹತ್ರ ಡ್ರಾಪ್ ಹಾಕ್ಕೊಂಡೆ. ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್ ಈ ಬೆಂಗಳೂರು ಟ್ರಾಫಿಕ್ಕು. ಯಪ್ಪ ರಾಮ, ಜೀವ ಬಾಯಿ ಬಂದ್ಬಿಟ್ಟಿತ್ತು. ಗಾಡಿ ಇಲ್ಲಿಂದ ತೊಗೊಂಡೋಗಲ್ಲಿ ಬಿಡೋದಕ್ಕೆ ನಿಜ ಜೀವ ಬಾಯಿ ಬಂದ್ಬಿಟ್ಟಿತ್ತು ಗೈಸ್. ಆ ಥರ ಟೆನ್ಷನ್ ನನಗೆ. ಗೈಸ್ ಜಿಮ್ಗೆ ಹೋಗೋಣ ರೆಡಿ ಆಗ್ತಿದೆ. ಇವಾಗ ಗ್ಯಾರೇಜ್ ಫೋನ್ ಹಾಕ್ಬಿಟ್ಟು ಬಾ ಅಂತ ಕರೆದಿದ್ದಾರೆ. ಇವಾಗ ಅಲ್ಲಿ ಹೋಗಬೇಕು. ಕುಶಾನಿ ಎದ್ಬಿಟ್ಟು ಬೆಳಿಗ್ಗೆ ಹಾಲು ಕುಡಿತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ನಾನು ಕುಶಾನಿ. ಈ ಕೈಲಿ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗಾಯ್ಸ್ ಹೇಳು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಅಲ್ಲಿಗೆ ಹೋಗ್ಬೇಕು. ಬಿಸಿಲು ಗೈಸ್ ಸಿಕ್ಕಾಪಟ್ಟೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಏನಂದೆ ಪ್ರಾಬ್ಲಮ್ಗಳು ಗಾಡಿ ಕೇಳ್ಕೊಂಡು ಬರುವ. ಬನ್ನಿ ಬಾಯ್ ಮಾಡಮ್ಮ. ಆಗ್ಲಿ ನೀನೇ ಮಾಡ್ಕೊಂಡಿದ್ದೆ. ಕುಶಾನಿಗೆ ಆರ್ಡರ್ಸ್ ಕೊಡಿಸ್ತೀಯಾ ಬರೀ ಹಾಲು ಕೊಡಿಸ್ತೀಯಾ? ಹಾಲ್ಗೆ ಉಪ್ಪ ಹಾಕಿ ಕುಡಿಸ್ತೀನಿ. ಅಷ್ಟೇನಾ? ಸಕ್ಕರೆ ಹಾಕಲ್ವಾ? ಹಾಲು ಉಪ್ಪ ಕುಡಿಸ್ತೀಯ ಅವಳಿಗೆ? ನಿಮಗೂ ಉಪ್ಪ ಹಾಕಿ ಕುಡಿಸ್ತಿದ್ದು. ಉಪ್ಪ ಕುಡಿಸೋದು ಕಫ ಕಟ್ಟಲ್ಲ. ಸಕ್ಕರೆ ಜಾಸ್ತಿ ಹಾಕ್ಬಾರ್ದು ಮಕ್ಕಳಿಗೆ. ಓಕೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಗೈಸ್, ಬೆಲ್ಲ ಮತ್ತೆ ಉಪ್ಪು ಹಾಕ್ತಾರೆ ನಮ್ಮ ಅಮ್ಮ ಕುಡಿಯೋದಕ್ಕೆ. ಏನಮ್ಮ ಏನು ಬೆಲ್ಲ ಅನ್ನು ಉಪ್ಪು ಅನ್ನು ಅಪ್ಪು ಅಂತಲ್ಲ ಉಪ್ಪು ಅನ್ನೋ ಅಂದ್ರೆ ಗೈಸ್. ಕುಶಾನಿ ಉಪ್ಪು ಅನ್ನಂದ್ರೆ ಅಪ್ಪು ಅಂತಾರೆ ಗೈಸ್. ಹೇಳಮ್ಮ ಉಪ್ಪು ಅನ್ನು ಮೂಡಿ ಹೋಮ ಅವಳು. ಬನ್ನಿ ಹೋಗೋಣ ಇವಾಗ. ಬೆಳಿಗ್ಗೆ 8 ಗಂಟೆಗೆ ಬಂದರೂ ಇದೇ ಟ್ರಾಫಿಕ್ಕು, 10:15 ಬಂದ್ರೂ ಇದೇ ಟ್ರಾಫಿಕ್ಕು. ನಮ್ಮ ರೋಡ್ ಒಂದು ವರ್ಸ್ಟ್ ಆಗ್ತಿದೆ ಬರ್ತಾ ವಾಪ ಗೈಸ್. ಈಗ ಜಸ್ಟ್ ಬಂದು ಓಪನ್ ಆಗಿದೆ. ಆಟೋಗಳು ಹೋಗ್ಬಿಟ್ಟಿದೆ ಗೈಸ್. ಅದಕ್ಕಿಂತ ಮುಂಚೆ ಒಂದು 2-3 ಆಟೋಗಳು ಹೋಗ್ಬಿಟ್ಟಿದ್ದಾವೆ. ಸೊ ಅದನ್ನ ಇವಾಗ ಸರ್ವಿಸ್ ಮಾಡ್ತಿದ್ದಾರೆ. ನನ್ನ ಗಾಡಿನ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಅದೇ ಕೂತ್ಕೊಂಡಿದ್ದೀನಿ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಅವಿಂದ ಬರೀ ಫೋನ್ ಯೂಸ್ ಮಾಡ್ತಾಯಿದ್ದೀನಿ, ಬರೀ ರೀಲ್ಸ್ಗಳು ನೋಡೋದಾಗ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಬರೀ ಇವಾಗ ಒಂದು ವರ್ಕ್ಶಾಪ್ ಇದೆ ಗೈಸ್ ನಂದು. ಆ ವರ್ಕ್ಶಾಪ್ ಬೇರೆ ಹೋಗ್ಬೇಕು. ಊರು ಬೇರೆ ಹಿಂಗೆ ಈ ಥರ ಇದೆ ಪ್ರಾಬ್ಲಮ್ ಸಿಚುವೇಶನ್ ಇವಾಗ. ತಳ್ಳು ಸ್ಟಾರ್ಟ್ ಮಾಡಿ ನೋಡ್ತವ್ರೆ. ಶೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ ಅದಕ್ಕೆ ತಳ್ಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಲ್ಕೊಂಡು. ಫೈನಲಿ ಗಾಡಿ ಸ್ಟಾರ್ಟ್ ಆಯಿತು. ಆನ್ ಆಯಿತು ಗೈಸ್. ಗಾಡಿ ರನ್ನಿಂಗಲ್ಲಿದೆ. ಇವಾಗ ತೊಗೊಂಡು ಫೋರ್ಮ್ ತೊಗೊಳಬೇಕು. ಇಲ್ಲಿ ಮಾಡಲ್ಲ ಅಂತ ಕಪ್ಪಿ ತೊಗೊಂಡು ಬಿಡ್ಬೇಕು ಗಾಡಿ. ಫೈನಲಿ ಗಾಡಿ ಸ್ಟಾರ್ಟ್ ಆಯಿತು ಗಾಯ್ಸ್. ಅಬ್ಬಾ ರನ್ನಿಂಗಲ್ಲಿದೆ ಗಾಡಿ. ಸರ್ವಿಸ್ ತೊಗೊಳ್ಬೇಕು, ಅದೇ ತೊಂದರೆ ಇವಾಗ. ಅಬ್ಬಾ 12 ಕಿಲೋಮೀಟ್ರ್ ಹೋಗ್ಬೇಕಂತ ಗಾಯ್ಸ್. ಇವಾಗ ಸರ್ವಿಸ್ ತೊಗೊಳಕ್ಕೆ ಬಿಡೋಕ್ಕಿದೆ ಗಾಡಿನ. ಅದು ಶೋರೂಮ್ಗೆ ಹೋಗ್ಬೇಕಂತೆ, TVS ಶೋರೂಮ್ಗೆ. ಬೇರೆ ಎಲ್ಲೂ ಮಾಡೋವಂತೆ ಸರ್ವಿಸ್ ಗಾಡಿನ. TVS ಗಾಡಿನ ಎಲ್ಲೂ ಮುಟ್ಟಲ್ವಂತೆ ಲೋಕಲ್ ಅವರು. ಶೋರೂಮ್ ತೊಗೊಂಡೋಗ್ಬೇಕು. ಅದೇ ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಿ ಒಂಚೂರು ಮೂವ್ ಮಾಡ್ಕೊಂಬ ಹೋಗು, ಅದಾದ್ಮೇಲೆ ಸೆಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು. ಅದಕ್ಕೆ ಇವಾಗ ಮೂವ್ ಮಾಡ್ತಾ ಗಾಡಿ. ಸ್ಟೇರಿಂಗ್ ಹೆಂಗಾಗ್ತೈತೆ ಡಬ 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 ಅಂತ ಅಲ್ಲಾಡ್ತೈತೆ ಸ್ಟೇರಿಂಗು. ವೀಲ್ ಬೇರಿಂಗ್ ಹೊಟ್ಟೋಗ್ಬಿಟ್ಟಿದೆ ಗಾಡಿದು. ಆಮೇಲೆ ಗಾಡೀಲಿ ಗ್ಯಾಸ್ ಬೇರೆ ಇಲ್ಲ. ಫಸ್ಟ್ ಹೋಗ್ಬಿಟ್ಟು ಗ್ಯಾಸ್ ಹಾಕೊಂಬರೋಣ ಬನ್ನಿ. ಆಟೋ ಓಡಿಸೋದಕ್ಕೆ ಒಂಥರ ಮಜಾ ಗಾಯ್. ರಥ ಓಡಿಸೋದಕ್ಕೆ ಸೂಪರ್ ಆಗೈತೆ. ಹಿಂದಾಗಿ ಡೋರ್ ಹಾಕಿಲ್ಲ ಬಸ್. ಹಂಗೆ ಒಂದು ಹೋಗ್ಬಿಟ್ಟು ಖುಷಿಗೆ ಡೋರ್ ಹಾಕಿಲ್ಲ. ಖುಷಿಗೆ ಗಾಡಿ ಶಾಲೆಗೆ ಖುಷಿಗೆ ಇನ್ನೂ ಡೋರ್ ಹಾಕಿಲ್ಲ. ಅವಾಗಿಂದ ಒಂದು 3 ದಿನ ಬಂದು ಹೇಳಿದ್ರು. ಗೈಸ್ ಗ್ಯಾಸ್ ಬೆಲೆ ಬಂದ್ಬಿಟ್ಟು 61 ರೂಪಾಯಿ ಆಗೈತೆ ಇವಾಗ. ಮುಂಚೆ ನಾನು ಹಾಕ್ಬೇಕಾದ್ರೆ 15 ಎಷ್ಟೋ ಇತ್ತು, 61 ರುಪೀಸ್ ಆಗಿದೆ. ಅದಕ್ಕೆ ಫುಲ್ ಟ್ಯಾಂಕ್ ಕೊಡ್ಸ್ತೀವಿ ಗೈಸ್. ಗಾಡಿಯೆಲ್ಲ ನಿಂತೋಗ್ಬಾರ್ದು ಅಂತ ನೋಡಿ. ಇದು ಗ್ಯಾಸ್ ಇಲ್ಲಿ ಬರುತ್ತೆ ಗೈಸ್. ನನಗೆ ಒಬ್ಬನಿಗೆ ಬೇಜಾರಾಗ್ತಿತ್ತು. ಅದಕ್ಕೆ ನಮ್ಮ ವಿನೋದ್ ಬೈ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿನೋದ್ ಬೈನ ಹಾಯ್ ಬೈ. ಎಲ್ರಿ ನಮಸ್ಕಾರ ರೀ. ಹತ್ರಿ ನಮ್ಮ ಆಟೋ ಒಳಗಡೆ ಬರ್ರಿ. ಒಬ್ಬನು ಬೇಜಾರಾಗ್ತಿದೆ. ಅದಕ್ಕೆ ನಮ್ಮ ಮಸಾಲೆ ಹೋಗ್ತಾ ಇದ್ದೀನಿ. ಗಾಡೀಲಿ ಏರ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಏರ್ ಹಿಡ್ಕೊಂಡು ಹೋಗ್ಬಿಡೋಣ ಅಂತ. ಏನ್ರಿ ವಿನೋದ್ ಸ್ವಾಮಿಗಳೇ ಹೆಂಗೈತ್ರಿ ಒಂದು ಆಟೋ ಬೆಂಕಿ ಅಲ್ಲ. ಮತ್ತಿನ್ನೊಂದು ಇನ್ನೊಂದು ತಿಂಗಳು ಬಿಟ್ಬಿಟ್ಟಿದೆ ಆಟೋ. ನಂದು ಒಳ್ಳೆ ಹಾಂಟೆಡ್ ಆಟೋ ಒಂದು ರೀಲ್ ಮಾಡ್ಬೋದಿತ್ತು ನೋಡೋ. ಎಲ್ಲ ಹೆಂಗಾಗ್ಬಿಟ್ಟೈತೆ ಇದ್ರಲ್ಲೇ ನಂದಿಲ್ಸ್ಗೆ ಹೋಗಿದ್ದು. ಓ ಮತ್ತ ನೋಡಿಲಿ ಯಾವ ಥರ ಹಾಂಟೆಡ್ ಆಗ್ಬಿಟ್ಟಿದೆ. ಪಾಪ ಎಷ್ಟು ನಂಗೆ ಮನೆ ಕಟ್ಕೊಟ್ಟಿದ್ದೇನೆ. ಇನ್ನು ಹಿಂದೆ ನೋಡ್ಬೇಕಿತ್ತು. ಡಿಕ್ಕಿ ತೆಗ್ದಿದ್ದೆ ಫುಲ್ಲು ನೆಟ್ಟೆಡ್ ವೆಬ್ ಹಾಕ್ಬಿಟ್ಟಿದೆ. ನೋಡ್ರಿ ನಾನು ವೆಬ್
ಸೇಮ್ ಹಿಂಗೆ ಆಗ್ಬಿಟ್ಟಿದೆ. ಮನೆ ಕಟ್ಕೊಟ್ಟಿದ್ಯಾ ಆಯ್ತು ಇವಾಗ ಏರಿ ಇಟ್ಕೊಂಡು ಆಯ್ತಾ. ಈಗ ಜಸ್ಟು 12 ಕಿಲೋಮೀಟ್ರಿಂದ ಆ ಗಾಡಿ ಓಟ ಹಾಕಿಲ್ಲ, ಆದರೆ ಓಡಿಸ್ಕೊಂಡು ಬಂದಿದ್ದೀನಿ. ಟಿ ವಿ ಶೋರೂಮ್ಗೆ ಬಂದಿದ್ದೀನಿ. ಈಗ ಇಲ್ಲಿ ಬಿಟ್ಟು ಹೋಗುವ. ಗಾಡಿನ ತೊಗೊಂಡ್ಬಿಟ್ಟು ಅಪಾಯಿಂಟ್ಮೆಂಟ್ ಬಸ್ಕೊಬೇಕು. ನೋಡಿ ಹೆಂಗಿದೆ ಇವಾಗ. ನಾವು ಹಾಸ್ಪಿಟ್ಲಲ್ಲಿ ನಮ್ಮ ಗಾಡಿ ತೊಗೊಂಡು ಹೋಗ್ತೀವಲ್ಲ, ಅಪಾಯಿಂಟ್ಮೆಂಟ್ ಬರ್ಕೊಳ್ಳೋದಕ್ಕೆ ನೋಡಿ ಲೈನ್ ಇರ್ತವೆ ಆಟೋಗಳು. ಒಂದೊಂದೇ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಕ್ಯೂ ಅನ್ನೋದು ಆಮೇಲೆ ಇಲ್ಲಿ ಸರ್ವಿಸ್ ಮಾಡ್ತಾರೆ. ಟೋಕನ್ ಸಿಸ್ಟಮ್ ಸರ್ವಿಸ್ ಇಲ್ಲೂ ಎಲ್ಲ ಕಡೆ ಟೋಕನ್ ಸಿಸ್ಟಮ್ ಆಗಿಬಿಟ್ಟಿದೆ. ಗೈಸ್ ಕೊಟ್ವಿ ನಮ್ಮ ಗಾಡಿನ ಅಪಾಯಿಂಟ್ಮೆಂಟ್ ತೊಗೊಂಡು ಕೊಟ್ಟಿದ್ದೀವಿ. ಇನ್ನೊಂದು 2 ಅವರ್ ಆಮೇಲೆ ಫೋನ್ ಹಾಕ್ತೀನಿ ಬನ್ನಿ ಅಂತ ಕರೆದ್ರು. ನಾನು ಬೆಳಗ್ಗೆ ಟಿಫನೇ ಮಾಡಿದೆ ಗೈಸ್, ಅದಕ್ಕೆ ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿವಸಗಳಾದ್ಮೇಲೆ ಆಚೆ ಔಟ್ಸೈಡ್ ಟಿಫನ್ ಮಾಡ್ತಾ ಇರೋದು ನಾನು. ಪಾದಯಾತ್ರೆ ಕೂಡ ತುಂಬ ದಿವಸ ಆದ್ಮೇಲೆ. ಯಾವ ಸಾಂಗು ಇಡೀ ಊರಿಗೆ ಕೇಳೋದು ಆ ಥರ ಹಾಕೋ ಸಾಂಗು. ನಾನು ಆಟೋ ಬಿಟ್ಬಿಟ್ಟಿದ್ರೆ ನಾನು ಆಟೋ ಸೇವಿಂಗ್ ಆಗ್ಬಿಡೋದು ಗೈಸ್. ಹಾಂ ನಾನು 3 ತಿಂಗಳು ಬಿಟ್ಟಿದ್ರೆ ಹಿಂಗೆ ಆಗ್ಬಿಡೋದು ನಾನು ಆಟೋ. ಗುಜುಡಿ ಹಾಕ್ಬೇಕಾಯ್ತು ನಾನು. ಸದ್ಯ ಸ್ವಲ್ಪ ಬೇಗ ಹಂಗೆ ಗೆನದ ಆಗ್ಬಿಟ್ಟು ತೊಗೊಂಬಂದಿದ್ದೀನಿ. ಒಳಗೆ ಹೋಗ್ಬಿಡೈತೆ ಮಳೆಗೆ ನಿಂತು ಯಾವುದೋ ಮತ್ತೆ ಏರಿಯಾ ಇದು ಗೈಸ್. ಈ ಏರಿಯಾ ಖರಾಬಾಗೈತೆ ಗೈಸ್. ಯಾವುದೋ ಫಸ್ಟ್ ಟೈಮ್ ಬರ್ತೇವೆ ನನಗೆ ಇಲ್ಲಿಗೆಲ್ಲ. ಯಾವುದೋ ಹೋಟ್ಲುಗಳು ಸಿಗ್ತಾವೆ ನಮ್ಮ ಕರೆಕ್ಟಾಗಿ. ನಮ್ಮ ಮುಂದೆ ಹೋಟ್ಲ್ ಇದೆ ಮುಂದೆ ಇಲ್ಲಿ ಇದೆಯಾ? ಮತ್ತೆ ತಮಿಳ್ನಾಡು ಹೋಗ್ಬಿಡಿ ನಾವು. ಬರೀ ತಮಿಳ್ನಾಡು ಇಲ್ಲಿ. ಹೆಂಗೈತೆ ನೋಡಿ ಮನೆ ಇದು. ಯಾವುದೋ ಊರು ಗಾಯ್ಸ್ ಗೊತ್ತಿಲ್ಲ ಇದು ಯಾವ ಏರಿಯಾ ಅಂತ ಗೊತ್ತಾಗ್ತಿಲ್ಲ. ಮುಂದೆ ನೋಡ್ಕೊಂಡು ಹೋಗೋಣ. ಹಿಂದೆ ನೋಡ್ಕೊಂಡು ಹೋಗ್ತಾರೆ ಮಚ್ಚ. ಮುಂದೆ ನೋಡ್ಕೊಂಡು ಹೋಗ್ರಿ. ಯಾರಿಗೈತು ಇವರು? ಹಾಂ ವರುಣ್ ಗಾಡಿಯಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ ಯಾರು ಅವರು. ಮುಂದೆ ಹೋಟ್ಲ್ ಇದೆಯಾ? ಥ್ಯಾಂಕ್ಸ್ ಅಣ್ಣ. ಆ್ಯಕ್ಚುಲಿ ಆ ಹೋಟ್ಲ್ ನಮ್ಮದೇ. ಅವ್ರು ಹೇಳಿದ್ರು ಅಂತ ಅದಕ್ಕೆ ನಾನು ನಿಮ್ಗೆ ನೋಡಿದೆ. ಯಾವ ಹೋಟ್ಲ್ ಹೇಳಿ? ಹೋಟ್ಲ್ ಓನರ್ ಈಗ ಸಿಕ್ಕಿರೋದು. ಎಲ್ಲೆಲ್ಲ ಕರ್ಕೊಂಡೋಗಿ. ಎಲ್ಲಿದೆ ಹೋಟ್ಲ್ ನಿಮ್ಮದು? ಇಲ್ಲೇ ಮುಂದೆ. ನಾನ್ ವೆಜ್ಜಾ? ಇಲ್ಲ ವೆಜ್. ಓಕೆ ಬನ್ನಿ ಆಯಿತು. ವೆಜ್ ತಿನ್ನೋಣ. ಯಾರೋ ಏನು ಶುಗರ್ಲೆಸ್ ಎಲ್ಲ ಕುಡಿತಿದ್ಯಾ? ಶುಗರ್ಲೆಸ್ ಕುಡಿಬೇಕು ಮತ್ತೆ. ನೀನು ಶುಗರ್ ಕುಡಿದ್ಕೊಂಡು ಹತ್ರ ಹೊಟ್ಟೆ ಬರ್ಸ್ಕೊಂಡಿದ್ಯಾ? ಶುಗರ್ಲೆಸ್ ಇಲ್ದರೆ ನೋಡು ಫುಲ್ ಫ್ಲ್ಯಾಟ್ ಆಗಿದೆ ಹೊಟ್ಟೆ ನಮ್ಮದು. ಹೊಟ್ಟೆ ತೋರಿಸ್ತಿದ್ದು ನಾಳೆ ಇಲ್ಲಿ ತೊಗೊಂಡಿದ್ದೀನಿ. ಡಯಟ್ ಮೇಂಟೈನ್ ಮಾಡ್ತೀನಿ ನೋಡಿ. ಡಯಟ್ ಇಲ್ಲಿ ನಾಷ್ಟ ಮಾಡಿ ಆಮೇಲೆ ಜ್ಯೂಸ್ ಕುಡಿಯೋಕೆ ಬಂದಿದ್ವಿ. ಇಲ್ಲಿ ಆಟೋ ಹೊಡಿಬೇಕು ಅಷ್ಟು ನಿಂತ್ಕೊಂಡಿದೆ. ಪಾಪ ಡ್ರೈವರ್ಸ್ಗಳಿಗೆ ಬಾಡಿಗೆನೇ ಇಲ್ಲ. ಈ ರ್ಯಾಪಿಡೋ ಬಂದ್ಬಿಟ್ಟು ಪಾಪ ಇವ್ರಿಗೆಲ್ಲ ಬಾಡಿಗೆಗಳು ಹೋಗ್ಬಿಟ್ಟಿದೆ. ಮತ್ತು ಮೆಟ್ರೋ ಈ ರ್ಯಾಪಿಡೋಗಳೆಲ್ಲ ಬಂದು ಆಟೋ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೊಡ್ತಾ ಬೀಳ್ತಿದೆ ಗೈಸ್. ನಿಜವಾಗ್ಲೂ ನೋಡಿ ಅವ್ರ ಹೆಂಡತಿ ಮಕ್ಕಳು ಮನೆ ಸಾಕ್ಬೇಕು ಹೋಗ್ಬಿಟ್ಟವರು. ಬಾಡಿಗೆ ಇಲ್ಲ ಅಂದ್ರೆ ಆರಾಮಾಗಿಲ್ಲ ಆಲ್ಟೋ ಹೋಗೋರೆ. ಅಷ್ಟೇ ಆಗ್ಬಿಟ್ಟಿದೆ ಡ್ರೈವರ್ಸ್ ಕಥೆಗಳು ಇವಾಗ ಗೈಸ್. ಇವಾಗ ಇನ್ನೊಂದು 2 ಅವರ್ ಟೈಮ್ ಪಾಸ್ ಮಾಡಬೇಕಿತ್ತು ನಾವು. 3 ಅವರ್ ಟೈಮ್ ಪಾಸ್ ಮಾಡಬೇಕಿತ್ತು. ಅದಕ್ಕೆ ನಾನು ಮತ್ತೆ ವಿನೋದು ನನಗೆ ಯಾವುದೋ ಒಂದು ರೀಲ್ ತೋರಿಸ ವಿನೋದು MG ರೋಡಲ್ಲಿ. ಅದು ಮತ್ತೆ ಪಿಜ್ಜಾ ಹೆಸರೇನು? ಕೋಲ್ಡೆಡ್ ಲಂಡನ್ ಕೋಲ್ಡೆಡ್ ಪಿಜ್ಜಾನ ಫರಾರನ ಮತ್ತೊಂದು ಹೆಸರು ಅದು ಕೋಲ್ಡೆಡ್ ಪಿಜ್ಜಾ ಅಂತ. ನೈಸ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೇ ಅದನ್ನ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ ಆಟೋ ಬುಕ್ ಮಾಡಿಕೊಂಡು. ಬನ್ನಿ ಹೋಗ್ಬಿಟ್ಟು ಅದನ್ನು ರಿವ್ಯೂ ಕೊಡ್ತೀನಿ ಅದು ಟೇಸ್ಟ್ ಹೇಗಿದೆ ಅಂತ. ಗೈಸ್ MG ರೋಡ್ ನೋಡಿ ಫುಲ್ ಖಾಲಿ ಹೊಡ್ತಿದೆ ಇವತ್ತು. ಯಾರಿಲ್ಲ ಅಂತ ಎಲ್ಲ ಫಾರಿನರ್ಸ್ಗಳು ಬಂದ್ಬಿಟ್ಟವ್ರೆ MG ರೋಡ್ಗೆ. ನಾನು ಬಂದಿದ್ದೀನಿ MG ರೋಡ್ಗೆ. ಇಲ್ಲಿ ಯಾರೋ ಒಬ್ಬವನೇ ಹುಡುಗ ಮತ್ತೆ ಅವ್ನು ರಿಯಲ್ಲ ಡೂಪ್ಲಿಕೇಟಾ? ಹುಯ್ ಸೈಕ್ ಮಾಡ್ದ ಮತ್ತೆ ಅವ್ನು ರೋಡ್ ನನಗೆ ಇವಾಗ ಭಯ ಬಿಟ್ಬಿಟ್ಟ ಗೈಸ್. ಇವನ್ಗೆ ತಾನೆ ಅದನ್ನು ಪೊಲೀಸ್ ಎಲ್ಲ ಬಂದು ತಾನೆ ನಿಮಗೆ ತಾನೆ ಕನ್ನಡ ಬರಲ್ವಾ? ಕನ್ನಡ ಬರುತ್ತಾ ಬೈ? ಇನ್ಸ್ಟಾಗ್ರಾಮ್ ಐಡಿ ಹೇಳು. ವಾಟ್ಸ್ ಇನ್ಸ್ಟಾಗ್ರಾಮ್ ID? ಯು ವಾಂಟ್ ಟಾಕ್? ಪಾಪ ಗೈಸ್ ನೋಡಿ ಪಾಪ ಬಿಸ್ತಾ ಇದ್ಕೊಂಡು ಕಷ್ಟಪಡ್ತವನು. ನನ್ನ ಹತ್ರ ಚೇಂಜ್ ಇಲ್ಲ, ಚೇಂಜ್ ಆಗ್ತಿದ್ದು. ಫೋನ್ಪೇ ಕರ್ತಾ ತುಮಕೋ ಫೋನ್ಪೇ ನೈ ಮಾತಾಡ್ತಿಲ್ಲ ಗೈಸ್. ನಾನು ದುಡ್ಡು ಕೊಡೋಣ ಅಂತಂದರೆ ಸೂಪರ್. ಈಗ ಜಸ್ಟ್ ಬಂದ್ವಿ ಫರಾರ ತಾನೇ ಅದು ಫೆರಾರಾಗಿ ಬಂದಿದ್ದೀವಿ. ಸೊ ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ಮಾಡೋದು. ಇಂಟೀರಿಯರ್ ಚೆನ್ನಾಗಿದೆ ಗೈಸ್. ಇವ್ರದ್ದು ಇಂಟೀರಿಯರ್ ಮಸ್ತಾಗಿ ಮಾಡಿದ್ದಾರೆ ಗೈಸ್. ನೋಡಿ ಗೈಸ್ ಆ್ಯಂಬಿಯನ್ಸ್ ಹೆಂಗಿದೆ, ಮಸ್ತಾಗಿದೆ ಆ್ಯಂಬಿಯನ್ಸ್. ಫುಲ್ ಗ್ರೀನರಿ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಆರ್ಡ್ರ್ ಮಾಡಿದ್ದೀವಿ ಇವಾಗ ಒಂದು ಪಿಜ್ಜಾ. ತಿನ್ನಲ್ಲ ಅದನ್ನು, ನಾನು ಬರೀ ಒಂದು ಬೈಟ್ ತೊಗೊತೀನಿ ಅಷ್ಟೇ, ಯಾಕಂದ್ರೆ ನಾನು ಡಯಟಲ್ಲಿದ್ದೀನಿ.
ಹೌದಾ? ತಿನ್ನೋದು ಅವೆಲ್ಲ ನಾವು ಒಂದೇ ಬರೀ ಟೇಸ್ಟ್ ಮಾಡೋಕ್ಕೆ ಮಾತ್ರ ಬಂದಿರೋದು. ನೋಡಿ ಎಷ್ಟು ಪಿಜ್ಜಾ ಮಾಡೋದು ಹಿಂಗೇನೆ. ಇಲ್ಲಿ ಹೊರಗಡೆ ಪಿಜ್ಜಾ ಇಟ್ಟಿದ್ದಾರೆ. ಇಲ್ಲಿ ಅವನ್ ಗಿವನೆಲ್ಲ ಏನಿಲ್ಲ, ನಾರ್ಮಲಾಗಿ ಸೌದೆ ಒಲೆ ಮಾಡೋದು ಪಿಜ್ಜಾನ. ಗೈಸ್ ಬಂತು ನೋಡಿ ಪಿಜ್ಜಾ. ಹಾಂ ಫೋಲ್ಡೆಡ್ ಪಿಜ್ಜಾ ನೋಡಿ ಇದು ಚೆನ್ನಾಗಿದೆ. ಅದು ತಿನ್ಬಿಟ್ಟು ಟೇಸ್ಟ್ ಹೇಳೋ ಮಚ್ಚ. ನೀನು ಫಸ್ಟ್ ನಾನು ತಿನ್ನೋಕ್ಕಾಗಲ್ಲ, ನೀನು ತಿನ್ಬಿಟ್ಟು ನಂಗೆ ಟೇಸ್ಟ್ ಹೇಳು. ಈಗ ನಾನು ತಿನ್ನಬಾರ್ದು, ನಾನು ತಿನ್ನಲ್ಲ, ಬರೀ ಒಂದೇ ಒಂಚೂರು ಟೇಸ್ಟ್ ನೋಡ್ತೀನಿ ಅಷ್ಟೇ. ನಾನು ತಿನ್ನೋದು ಅವನೇನೆ. ಹೆಂಗಿದೆ? ತಗೋ ಸ್ವಲ್ಪ ಸಾಸ್ ಹಾಕೊಂಡು ಟ್ರೈ ಮಾಡು. ಪಿಜ್ಜಾ ಥರ ಅಷ್ಟೇ ಮಚ್ಚ, ಮಾಮೂಲಿ ನಾವು ತಿಂತಿರಲ್ಲ ಹಾಂ ಸೇಮ್ ಹಂಗೆ ಅಷ್ಟೇ, ಬಟ್ ಅದು ರೋಸ್ಟ್ ಚೆನ್ನಾಗಿದೆ. ಡಾಮಿನೋಸ್ ಪಿಜ್ಜಾ ಥರ ಆಯ್ತಾ? ಸೇಮ್ ಮಚ್ಚ, ಕ್ರಸ್ಟ್ ಎಲ್ಲ ಸೇಮ್ ಒಳಗೆ ಏನು ಹಾಕೊಂಡು ನೋಡಿ ಮಚ್ಚ. ಫೀಲಿಂಗ್ಸ್ ಬಟ್ ಒಂದು ಸ್ವಲ್ಪ ಸರ್ವಿಂಗ್ ಇದು ಸ್ವಲ್ಪ ಫೋಲ್ಡ್ ಅದೆಲ್ಲ ಮಾಡಿ ಯೂನಿಕ್ ಆಗಿ ಕೊಡ್ತಾಳೆ ಅಷ್ಟೇ. ಅದು ಜಾಗಗಳು ಒಂದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಹೈಬ್ರಿಡ್ ಥರ ಅನಿಸಿದ್ದು ನಮಗೆ ಪಿಜ್ಜಾ. ಇದು ತಿನ್ನೋದು ಬರ್ತಬಿಡಿ ಮತ್ತು ಅದಕ್ಕೆ ನನಗೆ ಅಷ್ಟೇ. ಅప్పుడు ತೊಗೊಂಡು ಡೇಸ್ ತಿಂತ ಪಿಜ್ಜಾನ ಟ್ರೈ ಮಾಡೋಣ ಅಂತ ಅಷ್ಟೇ. ಓಕೆ, ನಾಟ್ ಸೋ ಗುಡ್. ನೆಕ್ಸ್ಟ್ ನಾವು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೀವಿ, ಅದು ಬರುತ್ತೆ, ಅದನ್ನು ತಿಂದು ಟೇಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ರೊಬ್ಯಾಟೋಸ್ ಸ್ಯಾಂಡ್ವಿಚ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಇಟಾಲಿ ಫುಡ್ ಮಚ್ಚ, ನಮ್ಮ ದೇಶದಲ್ಲಿ ಸಿಗಲ್ಲ. ಲಂಡನ್ ಫುಡ್ ಅಲ್ಲ ಇವೆಲ್ಲ ಲಂಡನ್ ಬ್ರೇಕ್ಫಾಸ್ಟ್ ಮಾಡ್ತಾರೆ ಇವೆಲ್ಲ. ಪೆರಿ ಪೆರಿ ಫ್ರೈಸು ಮತ್ತು ಸ್ಯಾಂಡ್ವಿಚ್ಚು. ಲಂಡನ್ ಬ್ರೆಡ್ ಇದು, ವೀಟ್ ಬ್ರೆಡ್ಡು ಅಲ್ಲ, ಮಾಮೂಲಿ ಬ್ರೆಡ್ಡು ಅಲ್ಲ, ಬೇರೆ ಥರ ಬ್ರೆಡ್ ಇದು ಚೆನ್ನಾಗಿದೆ. ಒಳಗಡೆ ತಿಕ್ನೆಸ್ ನೋಡು ಎಷ್ಟು ದಪ್ಪ ಇದಲ್ಲ ಮಚ್ಚ. ನಾನು ಹೇಳಿದೆ ಚಿಕನ್ ತಿನ್ನೋಣ ಅಂತ, ಏನೋ ಬಂದ ಪುಂದ ಏನೋ ಇದ್ರ ಹೆಸರು ಅದೇ ರಫ್ತಾರ್ ಏನೋ ಅಂದ ಮಚ್ಚ. ರಫ್ತಾರ ಮತ್ತೆ ಏನು ಅಂದ ಬುರಾಟೋ ಅವನು ಹೇಳಿದ್ ನೋಡಿ ಹ್ಞೂ ಅಂದ್ರಿ ನಮ್ಮ ನೀವು ಒಳಗೆ ಹೋಯ್ತಿಲ್ಲ ಇಲ್ಲಿ. ಇಲ್ಲಿ ದಪ್ಪ ಕೊಡೋ ಸ್ಯಾಂಡ್ವಿಚ್ಚು, ಅದಕ್ಕೆ ಒಂದೊಂದು ಪಾಸ ಮಾಡಿಸ್ಬಿಟ್ವಿ. ಅದು ಬಂದು ಏನೋ ತಿಂತಾವೆ, ನಂಗೆ ತಿನ್ನೋಕ್ಕಾಗಿಲ್ಲ ಗೈಸ್. ಹೊಟ್ಟೆ ಫುಲ್ ಆಗೋಯ್ತು, ಬರೀ ಎರಡು ಬೈಟು ಹೊಟ್ಟೆ ಫುಲ್ ಆಗೋಯ್ತು ನನಗೆ. ಹಂಗೆ ಪಿಜ್ಜಾ ಹಂಗೆ ಇದೆ, ತಿನ್ನಪ್ಪ ಬೇಗ. ಅದು ಇಷ್ಟಪಟ್ಟು ಕಷ್ಟಪಟ್ಟು ತಿಂತಾರೆ ಅಂತ ಹಂಗೆ ವೇಸ್ಟ್ ಮಾಡಬಾರ್ದು. ನೀನೇ ಚೆನ್ನಾಗಿಂದ ಕರ್ಕೊಂಬಂದಿದ್ದಿಲ್ಲ, ಟ್ರೈ ಮಾಡೋಣ ಅಂತ. ಆಚೆ ಹೋಗ್ಬಿಟ್ಟು ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಇದು ಕೊಟ್ಟರೆ ಎಲ್ಲ ಬೇಜಾರಾಗ್ಬಿಡ್ತಾರೆ ಹಿಂದೆಗಡೆ. ಆಚೆ ರಿವ್ಯೂ ಕೊಡ್ತೀನಿ ನಿಮಗೆ. ಮಕ್ಕಳನ್ನ ಕರೆದ ಹೆಂಗಿದೆ ಕಾರ್ ಮಕ್ಕಳಿಗೆ? ಗುಡ್ಸ್ ಗಾಡಿನ ಸ್ಟೂಡೆಂಟ್ಸ್ ಗಾಡಿ ಮಾಡ್ಕೊಂಡ್ಬಿಟ್ಟಾರೆ. ಸಮೀರ್ ಬೋರ್ ಆಗ್ತಿದೆ, ಯಾರೋ ಪ್ರ್ಯಾಂಕ್ ಮಾಡ್ತೀವಿ. ಪ್ರ್ಯಾಂಕ್ ಇವಾಗ. ಸಂತೋಷ್ ಬರ ಇಲ್ಲಿ. ಸಂತೋಷ್ ತಾನೇ ನೀನು? ಸಂತೋಷ್ ಅಲ್ವಾ? ಜೈಸಿಂಹ ಸಂತೋಷ್ ತಾನೇ ಹೆಸರು ಅಲ್ವಾ? ಬಿಡು ಆಯ್ತು, ಗೊತ್ತಾಗ್ಬಿಡ್ತೈತೆ ಅವ್ನಿಗೆ. ಧಾರಾವಾಹಿ ಮಾಡ್ತಾರಲ್ಲ ಅಂತ ಅನ್ಕೊಂಬಿಟ್ಟಲ್ಲ. ಛೇ, ಏನೋ ಪ್ರ್ಯಾಂಕ್ ಮಾಡೋದು ಹೋದೆ ಗೈಸ್, ಆಗಿಲ್ಲ ಪ್ರ್ಯಾಂಕ್ ಮಾಡೋಕ್ಕೆ. ಇಷ್ಟೊತ್ತು ಮಾಡಿದ್ರಿ ವಿಡಿಯೋ ಮಾಡ್ತೀನಿ ಪ್ರ್ಯಾಂಕ್ ನೋಡಿ, ಪ್ರ್ಯಾಂಕ್ ಮಾಡ್ತೀನಿ ಅವ್ನಿಗೆ. ಜೈಸೂರ್ಯ ನಿಂತ ಜೈಸೂರ್ಯ ತಾನೇ ನೀನು? ಒಂದು ಹೆಸ್ರೇನು ಹೇಳು? ನೀನು ಜೈಸೂರ್ಯ ಕಣೋ. ನೀನು ಹೆಸ್ರೇನು ಹೇಳು? ಅವ್ರು ಸ್ಕೂಲ್ ಬಂಕ್ ಹಾಕ್ಬಿಟ್ಟು ಯಾವುದೋ ಹುಡುಗಿ ಅದು ಹೋಯ್ತದೆ, ನೀನು ತಾನೇ ಅದು? ಅಲ್ಲ, ಸ್ಕೂಲ್ ಬಂಕ್ ಹಾಕ್ಬಿಟ್ಟು ಯಾವುದೋ ಹುಡುಗಿ ಅದು ಹೋದ, ನೀನು ತಾನೇ ಅದು? ಮಕ್ಕನ ಯಾರದು? ನೀನೇ ಅದು. ನಿನ್ನ ಅಮ್ಮಂಗೆ ಹೇಳ್ತೀನಿ, ಎಲ್ಲಿ ಮನೆ? ಅಮ್ಮಂಗೆ ಹೇಳಿ ಹೋಗ್ಬಿಟ್ಟು, ಅಮ್ಮಂಗೆ ಹೇಳ್ತೀನಿ ಹೋಗ್ಬಿಟ್ಟು. ಸುಮ್ಮನೆ ಗೈಸ್ ಬೋರ್ ಹೊಡಿತೀಯ ಗೈಸ್. ಗಾಡಿ ರಿಪೇರಿ ಮಾಡ್ತಿದ್ದಾರೆ. ಒಂದು ಶಿಮ್ ವಾಷರ್ ಬೇಕಿತ್ತು, ನಾನು ತರಕ್ಕೆ ಹೋಗಿದ್ವಿ. ಇಷ್ಟೊತ್ತು ಶಿಮ್ ವಾಷರು. ಹಾಂ, ಈ ವಾಷರಲ್ಲಿ ಹೋಗ್ಬಿಟ್ಟಿತ್ತು ಗೈಸ್. ಫುಲ್ ಬೇರಿಂಗು, ಬ್ರೇಕ್ ಪ್ಯಾಡು, ಆಯಿಲ್ ಚೇಂಜು ಮತ್ತು ಫ್ರಂಟು ಬೇರಿಂಗು ಎಲ್ಲ ಹೋಗ್ಬಿಟ್ಟಿದೆ ಗಾಡಿದು. ಫುಲ್ ಕಂಪ್ಲೀಟ್ ಸರ್ವಿಸ್ ಮಾಡಿಸ್ತಾಯಿದ್ದೀವಿ. ರೆಡಿ ಮಾಡ್ತಿದ್ದಾರೆ. ರೆಡಿ ಮಾಡೋಕ್ಕಿಂತ 2 ಅವರ್ ಆಗುತ್ತಂತೆ. ಅದಕ್ಕೆ ನಾವು ಇಲ್ಲಿ ಕುತ್ಕೊಂಡು ಪೈಲೊಂದು ಫ್ರಾಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಫೋನ್ ಬಂದ್ಬಿಟ್ಟು ಪಾಪ ಬೈಯಂದು ಇರೋದು ಫೋನ್ ಚಾರ್ಜಿಂಗ್ ಇಲ್ಲ ಅಂದ್ಬಿಟ್ಟು ತಂದ್ಬಿಟ್ಟು ನೋಡ್ತಾನೆ ಪಾಪ ಅವ್ರ ಫೋನಲ್ಲಿ ಪೈಲೊಂದು ಪಿಕ್ಚರ್ ನೋಡ್ತಾಯಿದ್ದೀವಿ. ಸರ್ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಆಗಿ ಒಂದು ನಿಮಿಷ ಆಗಿಲ್ಲ ಗುರು. ನಿದ್ದೆಳಿದೆ ಗೈಸ್, ಊಟ ಮಾಡ್ಕೊಂಡ್ಬಂದಲ್ಲ, ಹೇಳಿ ನಿದ್ದೆ ಬರ್ತಿದೆ ಗೈಸ್. ಇದು ಆ್ಯಕ್ಸೆಲ್ ಹೊಸದಾಗ್ತಿದೆ, ಆ್ಯಕ್ಸೆಲ್ ಹೋಗ್ಬಿಟ್ಟಿದೆ. ಆ ಡ್ರಮ್ ಕೂರ್ತಿಲ್ಲ ಡ್ರಮ್ಮು, ಅದಕ್ಕೆ ಇದನ್ನ ಹೊಸದಾಗ್ತಾಯಿದ್ದೀವಿ ಆ್ಯಕ್ಸೆಲ್ನ. ಗೈಸ್ ಇದು ನೋಡಿ ಹೆಂಗಾಗಿದೆ ನನ್ನ ಬ್ರೇಕ್ ಪ್ಯಾಡ್ಸು. ಉಜ್ಜಿ ಎಲ್ಲ ಡಮಿಲ್ ಆಗಿಬಿಟ್ಟಿದೆ. ನನ್ನ ಗಾಡಿ ರೆಡಿ ಮಾಡೋಕ್ಕೆ 3 ಜನ ಮಾತಾಡೋಣ. ಅಲ್ಲೊಬ್ರು ಇಲ್ಲೊಬ್ರು. ನನ್ನ ಗಾಡಿ ಆ ಥರ ಆಗಬೇಕಂತ ಪ್ರಾಬ್ಲಮ್. ಇವಾಗ ರನ್ನಿಂಗ್ ಬಿಲ್ಲು ನೋಡಿ ಇಷ್ಟಾಗಿದೆ, 3000 ರೂಪಾಯಿ ಆಗಿದೆ.
ಗೈಸ್ ನೋಡ್ತಾ ನೋಡ್ತಾ ಕತ್ಲಾಗೋಯ್ತು. ಕತ್ಲಾದ್ರೆ ನಮ್ಮ ಗಾಡಿ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ. ಶೆಲ್ಫ್ದು ಮೋಟ್ರೇ ಸಿಕ್ತಿಲ್ಲ ಗೈಸ್ ನಮಗೆ. ನೋಡುವ ಏನೋ ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಗೈಸ್ ನನ್ನ ಗಾಡಿದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಸೊ ಇದು ಶೆಲ್ಫು ಫುಲ್ ಮೋಟ್ರೇ ಬೇರೆ ಚೇಂಜ್ ಮಾಡಬೇಕು, ಮತ್ತು ಪೇಸಿಂಗ್ ಬೇರೆ ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕೆಲಸಗಳಿದೆ, ಅದಕ್ಕೆ ಗಾಡಿ ಬಿಟ್ಟು ಹೋಗಿ ಬೆಳಿಗ್ಗೆ ಬನ್ನಿ ಅಂತಂದರು. ಸುಮ್ಮನೆ ಟೈಮ್ ವೇಸ್ಟು. ಬನ್ನಿ ಬೆಳಿಗ್ಗೆ ಬರೋಣ, ಬೆಳಿಗ್ಗೆ ಬರ್ತೀವಿ ಬಾಯ್. ನಗ್ತವ್ರು ನೋಡಿ ಅವರು, ಗಾಡಿ ಪ್ರಾಬ್ಲಮ್ ಅಂದ್ಬಿಟ್ಟು ಅವರೇ ಫುಲ್ ಸೈಕಬಿಟ್ಟು ನಗ್ತವ್ರು. ಒಬ್ಬ ಇವಾಗ ಮನೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬೆಳಗ್ಗೆನೇ ಬಿಟ್ಬಿಟ್ಟು ಹೊರಟೋಗ್ತೀನಿ. ಅವ್ರಿಗೆ ಹೇಳ್ದಾಗ ಆಯ್ತು ಬೆಳಿಗ್ಗೆ ಬಿಟ್ಟು ಹೋಗ್ತೀನಿ, ನಾಳೆ ಬೆಳಗ್ಗೆ ಹಂಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಆಗ್ಬಿಡುತ್ತೆ, ಇವತ್ತೇ ಆಗ್ಬಿಡುತ್ತೆ ಅಂದರು. ಸರಿ ಅಂತ ನಾನು ವೆಯ್ಟ್ ಮಾಡ್ತಿದ್ರೆ ಆಗಿಲ್ಲ ಕೆಲಸಗಳು. ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಬ್ಯಾಕ್ ಟು ಮೈ ಹೋಮ್ ಹೋಗಬೇಕು. ಸೊ ಗೈಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗ್ತೀನಿ. ಪಾಪ ವಿನೋದ ನಾನು ಮಸ ಹೋಗಿ ಗಾಡಿ ಬಿಟ್ಟು ಬಂದ್ಬಿಡೋ ಅಂತ ಕರ್ಕೊಂಬಂದಿದ್ದು ಬೆಳಿಗ್ಗೆ 1 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ. ಆಗಲೇ ಇವಾಗ ಟೈಮು 7:30 8 ಆಗಿಬಿಟ್ಟಿದೆ ಗೈಸ್. ಇವಾಗ ಕ್ಯಾಬ್ ಬುಕ್ ಮಾಡೋ ಮನೆ ಹೋಗ್ತೀವಿ. ಬಾಯ್ ಮಚ್ಚಾ, ಟುಮಾರೋ ಬೈ. ಈ ವ್ಲಾಗ್ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್, ಬಾಯ್.